ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಆ್ಯಂಡ್ ಹಾಗೇನೂ ಸಹ ನೀಟ್ 2024 ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿ ಆದರೆ ಇದೆ. ನಿಮ್ಮ ಒಂದು ಕೌನ್ಸಿಲಿಂಗ್ ಯಾಕೆ ಇಷ್ಟೊಂದು ಲೇಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ KEA ಡೈರೆಕ್ಟರ್ ಕಡೆಯಿಂದ ಒಂದು ಕನ್ಫರ್ಮೇಷನ್ ಆದರೆ ಸಿಕ್ಕಿದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಲೈಕನ್ನು ಮಾಡಿ. ಆ್ಯಂಡ್ ಹಾಗೇನೂ ಸಹ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಮುಂದೆ ನಿಮಗೆ ಬರುವಂತಹ ಸ್ಕಾಲರ್ಶಿಪ್ ಅಪ್ಡೇಟ್ಸು ಆ್ಯಂಡ್ ಹಾಗೇನೂ ಸಹ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜನ್ನು ಪಡ್ಕೊಳ್ಳೋದಕ್ಕೆ ಕೌನ್ಸಿಲಿಂಗ್ ಯಾವ ರೀತಿ ಮಾಡಬೇಕು ಸಾಕಷ್ಟು ಟ್ರಿಕ್ಸನ್ನು ಕೊಡ್ತಾ ಇರ್ತೀನಿ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ನೋಡಿ, KCET ಆ್ಯಂಡ್ ಹಾಗೇನೂ ಸಹ ನೀಟ್ ವಿದ್ಯಾರ್ಥಿಗಳು ಈ ವರ್ಷ ಸರ್ ರಿಸಲ್ಟ್ ಬಂದು ಇಷ್ಟು ದಿನ ಆದ್ರೂ ಯಾಕೆ ಸರ್ ಕೌನ್ಸಿಲಿಂಗನ್ನು ಇಷ್ಟು ಲೇಟ್ ಮಾಡ್ತಿದ್ದಾರೆ ಅಂತ ನೀವು ನನ್ನ ಕೇಳ್ತಿದ್ರಿ. ಇದರ ಬಗ್ಗೆ ನೋಡಿ, KEA ಡೈರೆಕ್ಟರ್ ಕಡೆಯಿಂದನೇ ಒಂದು ಕನ್ಫರ್ಮೇಷನ್ ಆದರೆ ಸಿಕ್ಕಿದೆ ಯಾಕೆ ಇಷ್ಟೊಂದು ಲೇಟ್ ಆಗ್ತಿದೆ. ಆ್ಯಂಡ್ ಹಾಗೇನು ನೋಡಿ, ಇನ್ನೂ ಸಹ ತಡ ಆಗುವಂತಹ ಚಾನ್ಸಸ್ ಆದರೆ ಇದಾವಂತ. ಈಗ ಒಂದು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಸ್ಗಳ ಕಡೆಯಿಂದ ಆ್ಯಂಡ್ ಹಾಗೇನೂ ಸಹ ಮೆಡಿಕಲ್ ಡಿಪಾರ್ಟ್ಮೆಂಟ್ಸ್ಗಳ ಕಡೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಸಹ ಸಿಗ್ತಿಲ್ವಂತೆ. ಹಾಗಾಗಿ ನಿಮಗೆ ಈ ಒಂದು ಲೇಟ್ ಆಗ್ತಿದೆ ಅಂತ ಹೇಳಿಬಿಟ್ಟು KEA ಡೈರೆಕ್ಟರ್ ಅವರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಸ್ಗಳ ಕಡೆಯಿಂದ ಆ್ಯಂಡ್ ಹಾಗೇನೂ ಸಹ ಈ ಒಂದು ಮೆಡಿಕಲ್ ಡಿಪಾರ್ಟ್ಮೆಂಟ್ಸ್ಗಳ ಕಡೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಸಹ ಲಭ್ಯವಾಗಿಲ್ಲ. ಹಾಗಾಗಿ ನಿಮಗೆ ಈ ವರ್ಷ ತಡ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಹಾಗೇನು ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಕೊಟ್ಟಿದ್ದಾರೆ KEA ಡೈರೆಕ್ಟರ್ ಪ್ರಸನ್ನ H ಅವರು ಏನು ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದ್ರೆ, ಲಾಸ್ಟ್ ಇಯರ್ ಅಂತ ಈ ವರ್ಷವೂ ಸಹ KCET ಆ್ಯಂಡ್ ಹಾಗೇನೂ ಸಹ ನೀಟ್ ಕೌನ್ಸಿಲಿಂಗು ಒಂದೇ ಸಲ ನಡೆಯುತ್ತೆ ಅಂತ ಹೇಳಿದ್ದಾರೆ. ಇದು ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗಬೇಕು ಅಂತ ಹೇಳಿಬಿಟ್ಟು ಇದೊಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಈ ಒಂದು ನಿರ್ಧಾರ ತಗೊಂಡಿರೋದಂತೂ 100% ಪ್ರತಿಯೊಂದು ಸ್ಟೂಡೆಂಟ್ಸ್ಗಳಿಗೂ ಸಹ ತುಂಬಾ ಖುಷಿ ಆಗುತ್ತೆ. ಲಾಸ್ಟ್ ಇಯರ್ ಅಂತ ಈ ವರ್ಷವೂ ಸಹ KCET ಆ್ಯಂಡ್ ಹಾಗೇನೂ ಸಹ ನೀಟ್ ಕೌನ್ಸಿಲಿಂಗು ಒಂದೇ ಸಲ ನಡೆಯುತ್ತೆ ಅಂತ ಹೇಳಿದ್ದಾರೆ. ಇನ್ನೂ ಸಹ ಒಂದಿಷ್ಟು ದಿನಗಳ ಕಾಲ ಇದು ತಡ ಆಗುವಂಥ ಚಾನ್ಸಸ್ ಆದರೆ ಇದೆ. ನಿಮಗೆ ಕನ್ಫರ್ಮೇಷನ್ ಬೇಕು ಅಂತ ಅಂದರೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿ ಒಂದು ಆರ್ಟಿಕಲನ್ನು ನಿಮಗೆ ಇಲ್ಲೇ ಡಿಸ್ಪ್ಲೇ ಮಾಡ್ತಿದ್ದೀನಿ. ಇದ್ರ ಮೂಲಕ ನಮಗೆ KEA ಡೈರೆಕ್ಟರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೇನೂ ನೋಡಿ, ಇದರಲ್ಲಿ ಕ್ಲಿಯರ್ ಆಗಾದರೆ ಮೆನ್ಷನ್ ಮಾಡಿದ್ದಾರೆ. ಏನಂತ ಅಂದರೆ, ಈ ಒಂದು ಕೌನ್ಸಿಲಿಂಗ್ ಲೇಟ್ ಆಗ್ತಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಹೋಗಿಬಿಟ್ಟು ಪ್ರೈವೇಟ್ ಕಾಲೇಜಸಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಸ್ ಏನಿರ್ತವೆ ಆ ಒಂದು ಮ್ಯಾನೇಜ್ಮೆಂಟ್ ಸೀಟ್ಸನ್ನು ಆಲ್ಮೋಸ್ಟ್ ಎಲ್ಲರೂ ಸಹ ಅಡ್ಮಿಷನನ್ನು ತಗೊಂಡಿದ್ದಾರೆ ಅಂತ. ಇನ್ನು ಅಲ್ಲಿ ಕೇವಲ ಪ್ರೈವೇಟ್ ಕಾಲೇಜಸಲ್ಲಿ ಒಂದು ಗೌರ್ನಮೆಂಟ್ ಸೀಟ್ಸ್ ಅಂತ ಏನಿರ್ತವೆ ಆ ಒಂದು ಗೌರ್ನಮೆಂಟ್ ಸೀಟ್ಸ್ ಅಷ್ಟೇ ಇದಾವಂತೆ. ಈಗ ನೆಕ್ಸ್ಟ್ ಎಲ್ಲನೂ ಸಹ ಎಷ್ಟು ಕಾಲೇಜಸ್ರಲ್ಲಿ ಎಷ್ಟು ಸೀಟ್ಸ್ ಇದಾವೆ ಅಂತ ಹೇಳಿಬಿಟ್ಟು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಸ್ಗಳ ಕಡೆಯಿಂದ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ KCET ವಿದ್ಯಾರ್ಥಿಗಳಿಗೆ. ಜೊತೆಗೆ ಈ ಒಂದು ಮೆಡಿಕಲ್ ಡಿಪಾರ್ಟ್ಮೆಂಟ್ಸ್ಗಳ ಕಡೆಯಿಂದ ಮೆಡಿಕಲ್ ಸೀಟ್ಸ್ ಎಷ್ಟಿದಾವೆ ಏನು ಅಂತ ಹೇಳಿಬಿಟ್ಟು ಒಂದು ಸೀಟ್ ಮ್ಯಾಟ್ರಿಕ್ಸನ್ನು KEAಗೆ ಕೊಡ್ತಾರೆ. ಅದಾದ ನಂತರ KEA ಕೌನ್ಸಿಲಿಂಗನ್ನು ಆದರೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಈಗ ಸದ್ಯಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್ ಪ್ರಕಾರ ನಿಮಗೆ ಇನ್ನೂ ಸಹ ಕೆಲವು ದಿನಗಳ ಕಾಲ ತಡ ಆಗುತ್ತೆ ಅಂತ ಒಂದು ಅಪ್ಡೇಟ್ಸ್ ಬರ್ತಿದಾವೆ. ಬಟ್ ಕನ್ಫರ್ಮ್ ಆಗಿ ಕೌನ್ಸಿಲಿಂಗ್ ಆದರೆ ನಡೆಯುತ್ತೆ. ಈಗ ನೆಕ್ಸ್ಟು ಈಗ ಪ್ರೈವೇಟ್ ಕಾಲೇಜಸಲ್ಲಿ ಆಲ್ಮೋಸ್ಟ್ ಎಲ್ಲನೂ ಸಹ ಮ್ಯಾನೇಜ್ಮೆಂಟ್ ಸೀಟ್ಸ್ ಎಲ್ಲನೂ ಕಂಪ್ಲೀಟ್ ಆಗಿದೆಯಂತ. ಪ್ರತಿಯೊಂದು ಪ್ರೈವೇಟ್ ಕಾಲೇಜಲ್ಲೂ ಸಹ ಗೌರ್ನಮೆಂಟ್ ಸೀಟ್ಸ್ ಒಂದಿಷ್ಟು ಅಂತ ಇರ್ತವೆ. ಆ ಒಂದು ಸೀಟ್ಸನ್ನು KEAಗೆ ಕೊಡಲೇಬೇಕಾಗುತ್ತೆ ಸೀಟ್ ಮ್ಯಾಟ್ರಿಕ್ಸಲ್ಲಿ. ಆಗ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಯಾವ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು, ನೀವು ಹೋಗಬೇಕಿರುವಂಥ ಕಾಲೇಜಲ್ಲಿ ನಿಮಗೆ ಬೇಕಿರುವಂಥ ಸೀಟ್ ಇದೆಯಾ ಇಲ್ವಾ, ಕ್ಯಾಟಗರಿಗೆ ಇದೆಯಾ ಇಲ್ವಾ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಪ್ರತಿಯೊಂದನ್ನು ಸಹ ಅಪ್ಡೇಟ್ ಮಾಡ್ತಾ ಹೋಗ್ತಿರ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಹೆಚ್ಚಿಗೆ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಫಾಲೋ ಮಾಡಿ ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡ್ಕೋಬೋದು ಆಗಿರುತ್ತೆ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.